ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಸಂದೀಪ್. ಮಂಡೇ ಮತ್ತೆ ನಮ್ಮ ಚೆರಿ ಮ್ಯಾಥ್ ತಗೊಂಡ ಕುಂತಾಲ್ವಲ್ಲೇ ತೋರ್ಸ್ತೀನಿ ಬರ್ರಿ. ಈಗ ನಮ್ಮ ಚೆರಿ ಮ್ಯಾಥ್ ತಗೊಂಡಾಲು ಕಲಾಗಾಸು ಮ್ಯಾಟ್ ತಗೊಂಡತ್ರ ಪಾಪನ ಹಾಕಿ ಸುತ್ತಾಳಕ್ಕಿ. ಇಲ್ಲೇ ನಮ್ಮ ಚಿಕ್ಕು ಸ್ಕೂಲಿಗೆ ಹೋಗಾಕ ರೆಡಿ ಆಗ್ಯಾಳ ಈಗ. ಚಿಕ್ಕು ಮಂಡೇ ಸ್ಕೂಲ್ ಡೇ. ನಾನು ಇವಾಗ ಚಿಕ್ಕು ಬಾದಾಮ್ ತೆಗದ ಕೂತೇನು. ನಮ್ಮ ಚಿಕ್ಕು ಇಲ್ಲಿ ನಿಂತಾಳು. ಟೈಮ 7:57 ಆಯಿತು. ಚಿಕ್ಕು ಹೋಗಿ ಶೂಸ್ ಹಾಕು ಬರ್ರಿ. ಇವತ್ತಿನ ದಿನದೊಳಗೆ ಇನ್ನೇನೆಲ್ಲ ಆಗ್ತೈತಿ ಅಂಥೇಳಿ ತೋರಿಸ್ತೇನೆ. ಬಿಸ್ಕಿಟ ಅಂತ ಬಿಸ್ಕಿಟ್ ಕೊಡ್ತೈತಿ ತಡಿ. ಚಿಕ್ಕು ಹೋಲ್ವಾ ಬಾಯ್ ಮಾಡ್ಬಾ ಚಿಕ್ಕು. ಬಾಯ್ ಚಿಕ್ಕ. ಆಗ ಬ್ಯಾಗ್ ಎತ್ಕೊಂಡು ಹೋಗಾಕ ನಮ್ಮ ಚರು ಆ ಬೇಬಿ ನಿನ್ನಿಂದ ತಗೊಂಡು ಆಟ ಆಡತ್ತಾಳು. ಇಲ್ಲೇ ನಾನು ಉಪ್ಪಿಟ್ಟು ಮಾಡತ್ತೇನು ಬ್ರೇಕ್ಫಾಸ್ಟ್ಗೆ. ರವೆ ಹುರ್ಕೊಂಡೇನು. ಇಲ್ಲೇ ಮತ್ತು ಪಲ್ಯ ಮಾಡಕ್ಕೆ ಉಳ್ಳಾಗಡ್ಡೆದು ಕೊರ್ಕೊಳತ್ತೇನು. ಇಲ್ಲೇ ಪಲ್ಯ ಮಾಡಿ ಒಗ್ಗರಣೆ ಕೊಡಕ್ಕೆ ರೆಡಿ ಮಾಡೇನು. ಇಲ್ಲಿ ನೋಡ್ರಿ ಕಾರ್ಬಾರ್ ನೋಡ್ರಿ ಚರಿದ ಹೆಂಗೆ ಹತ್ತಾತ. ಬೀಳ್ತಿ ಆಯ್ತು. ಏನಾಗಲ್ಲ ಮುಂದ್ಸರಿ. ಇಲ್ಲೇ ಪಲ್ಯ ಮಾಡಕ್ಕಿಟ್ಟೇನು. ಇಲ್ಲೇ ಸಾಂಬಾರ್ಗೆ ಬೇಳೆ ಹಾಕ್ಯೇನು. ಇಲ್ಲೇ ರೈಸ್ ಮಾಡಕ್ಕಿಟ್ಟೇನು. ಆಮೇಲೆ ಇಲ್ಲಿ ಚಹಾ ಮಾಡಕ್ಕಿಟ್ಟೇನು ಈಗ ಜಸ್ಟ್. ಇದ್ರೊಳಗೆ ಚಹಾ ತಪ್ಲ ತಂದು ಹಾಕಬೇಕು. ಆಮೇಲೆ ಇಲ್ಲೇ ಉಪ್ಪಿಟ್ಟು ರೆಡಿ ಆಯಿತು. ಇಲ್ಲೇ ಚಪಾತಿ ಮಾಡೋಕ್ಕೆ ಹಿಟ್ಟು ನಾದಿಟ್ಟೇನು. ಬರ್ರಿ ಇವಾಗ ಚಹಾ ತಪ್ಲ ತಂದು ಚಾಕ್ ಹಾಕೋನು. ನೋಡ್ರಿ ಇಲ್ಲಿ ಪೇರುಕಾಯಿ ಎಷ್ಟು ದೊಡ್ಡದಾಗೈತಿ. ಇಲ್ಲೇ ಚಾ ತಪ್ಲ ತೊಗೋತೀನಿ. ಇದು ಅಚ್ಚಿ ಕಡೆದ ಇದೇನು ಕಟ್ ಮಾಡ್ಯಾನಲ್ಲ, ಇದು ಮೊನ್ನೆ ಊರಿಂದ ಬಂದಿದ್ದಾರಲ್ಲ ನಮ್ಮ ಮಮ್ಮಿ ಅನ್ನೋದು, ಅವರಿಗೆ ಸ್ವಲ್ಪ ತೆಗೆದುಕೊಟ್ಟೇನು. ಈಗ ನಮ್ಮ ಚಾಕ್ ಹಾಕಕ್ಕೆ ಡೈಲಿ ಫ್ರೆಶ್ ಆಗಿ ತೊಗೊಂಡು ಹೋಗ್ತೀನಿ. ಇದಕ್ಕೆ ಫ್ರಿಜ್ದಾಗ ಅದು ಇಟ್ಟರೆ ಒಣಗ್ತೈತಿ. ಹಾಗಾಗಿ ಫ್ರೆಶ್ ಆಗಿ ತೊಗೊಂಡು ಹೋಗಿ ಮಾಡ್ತೇನೆ. ಹೂ ನೋಡ್ರಿ ಎಷ್ಟು ಚೆಂದಾಗ್ಯ. ಇಲ್ಲಿ ಅಲ್ಲೆಲ್ಲೆಲ್ಲೆಲ್ಲೆಲ್ಲೆ ತುಳಸಿ ಗಿಡಗಳು ನಾಟ್ಯಾವು. ಇದು ಬಿಳಿ ನಮ್ಮ ಊರ ಕಡೆ ಭಾಳ ಹೂವು ಆಗ್ತಾವ. ಇದು ತಲ್ಯಾಗ ಮಾಲೆ ಮಾಡೇನೋ ಹಾಕೋತಾರೆ. ಇದಕ್ಕೆ ಭಾಳ ಸುರಿತಾವ ಹೂವು. ಯಾಕೋ ಕಡಿಮೆ ಆಗ್ಯಾವ ಈಗ. ಸೀಸನ್ ಇಲ್ಲ ಅನ್ನಿಸ್ತೈತಿ. ಇವಾಗ ಚಾ ತಪ್ಲ ತೊಗೊಂಡೇನು. ವಾಶ್ ಮಾಡಿ ಕಟ್ ಮಾಡಿ ಚಾ ಒಳಗೆ ಹಾಕ್ತೇನೆ. ನೋಡ್ರಿ ಬಾಂಡೆ ಎಲ್ಲ ಬೆಳಗಿನ ಸಾಂಬಾರು ಮಾಡಿದ್ನಿ. ಈಗ ಜಸ್ಟ್ ಸಾಂಬಾರು ಮಾಡಿ ಪಲ್ಯ ಮಾಡಿ ಚಪಾತಿ ಮಧ್ಯಾಹ್ನ ಬಿಸಿದು ಮಾಡ್ತೇನೆ. ಇವಾಗೆಲ್ಲ ಕಟ್ಟಿ ಎಲ್ಲ ಕ್ಲೀನ್ ಮಾಡಿ ಇಲ್ಲೇ ಅರಿಗೊಳ ವಾಶ್ ಮಾಡಕ್ಕೆ ಹಾಕ್ಯೇನು. ಇದನ್ನು ಭಾಳ ಟೈಮ್ ತೋರ್ಸೈತಿ. 45 ಮಿನಿಟ್ಸ್ ತೋರ್ಸೈತಿ. ಚರುನ್ ಡಬ್ಬಿನ ರೆಡಿ ಮಾಡ್ಯಾನು. ಟೈಮ 9:53 ಆಗೈತಿ. ಇಲ್ಲೇ ನಮ್ಮ ಚರುನು ರೆಡಿ ಆಗಿ ಕೂತಾಳೀಗ. ಸಾಕ್ಸ್ ಚಿಕನ್ ಶೂಸ್ ಹಾಕೊಂಡು ಕೂತಾಳೆ, ಚಪ್ಪಲ. ಇಲ್ಲೇ ನಾವು ವಾಚ್ ಹಾಕ್ಕೊಳತ್ತೀನು. ನೋಡ್ರಿ ವಾಚ್ ಹಾಕ್ಕೊಂಡ ಚರುನ್ ಬಿಟ್ಟ ನಾನು ಕ್ಲಾಸಿಗೆ ಹೋಗ್ತೇನೆ. ಸ್ವಲ್ಪ ಜಲ್ದಿ ಹೋಗ್ತೇನೆ ಮತ್ತು ಜಲ್ದಿ ಬರ್ತೇನೆ. ಇಲ್ಲೇ ನಮ್ಮ ಚರುನ ಬಿಟ್ಟ ನಾನು ಕ್ಲಾಸಿಗೆ ಹೋಗ್ತೇನೆ. ಈಗ
ಬೀಳ್ತಿ ನೋಡ್ರಿ. ಬಾಯ್ ಮಾಡು. ಇಲ್ಲಿ ನೋಡು. ಇವಾಗ ಕ್ಲಾಸಿಗೆ ಹೋಗಿ ಬಂದಿನು. ನೆಮ್ಮದಿ. ಇಲ್ಲೇ ವಾಷಿಂಗ್ ಮಷಿನ್ ಚಾಲು ಇಟ್ಟು ಹೋಗಿದ್ನ, ಬಂದಾಗೈತಿ. ಇನ್ನು ಹೋಗಿ ಅರಿವಿ ಹಾಕಬೇಕು. ಬಟನ್ ಹೋಯ್ತೆ ಆಮೇಲೆ ಐತಿ. ಅರಿವಿ ಗೊತ್ತಾಗದ್ನೀಗ ಒಣಗಿ ಹಾಕಿ ಬರ್ತಾನೆ. ಇಲ್ಲಿವಾಗ ಸೌತೆಕಾಯಿ ಕಟ್ ಮಾಡಿಟ್ಟೆನು ಮಧ್ಯಾಹ್ನ ಊಟಕ್ಕೆ. ಆಮೇಲೆ ಇವಾಗೆಲ್ಲ ಚಪಾತಿ ಮಾಡಿಟ್ಟೆನು. ಜಸ್ಟ್ ಎಲ್ಲ ಬಂದ್ ಮಾಡಿ ಕಿಚನೆಲ್ಲ ತೊಳೆದ ಅರಿಗಳು ಮ್ಯಾಗ ಒಣಗಿ ಹಾಕಿ ಬಂದಿನು. ಈಗ ಚರು ಬರೋ ತನಕ ವೇಟ್ ಮಾಡಬೇಕು. ಚರು ಬಂದ ಮ್ಯಾಗ ಚರುಗ ಊಟ ಮಾಡಿಸ್ಬೇಕು. ಆಮೇಲೆ ಸ್ವಲ್ಪ ಬ್ಯಾಕಸ್ ಕೆಲಸ ಐತಿ, ಈಗ ಅದನ್ನು ಮಾಡ್ಕೋತೇನು ಅಲ್ಲಿ ತನ. ಇವಾಗ ಟೈಮ 12:58 ಆಯಿತು. ಚರುನ ಕರ್ಕೊಂಡು ಬರ್ಬೇಕೀಗ. ನಾನು ಕರ್ಕೊಂಬರ್ತೇನು. ಮೊಬೈಲ್ನಾಗ ಚಾರ್ಜಿಂಗ್ ಇಲ್ಲ, ಹಾಗಾಗಿ ಚಾರ್ಜಿಂಗ್ ಇಟ್ಟು ಹೋಗ್ತೇನು. ಚಂದು ಎಲ್ಲೋ ಉಳ್ವಿ ಜಾತ್ರೆಗೆ ಹೋಗ್ಯಾನು. ಇನ್ನು 3 ದಿವಸ ಇರೋಂಗಿಲ್ಲ. ಮಚ್ಚಿನ್ಯಾಗು ಅಂಗಡಿಯಾಗ ಯಾರ ಬೇಕು, ಹಾಗಾಗಿ ಅವೇನು ಹೋಗ್ತಾನೋ, ನಾನು ಹೋಗಿ ಬರ್ತಾನೆ ಈಗ. ಇಲ್ಲೇ ಮತ್ತು ಗಿಡಕ್ಕೆ ನೋಡ್ರಿ, ಇಲ್ಲೇ ಗುಲಾಬಿ ಹೂವಿನ ಗಿಡಕ್ಕೆ ಮಗ್ಯಾಕತ್ತಾವು. ಮತ್ತು ಯಾವಾಗ ಮಂಗ್ಯಾಗಳು ಬಂದು ಮತ್ತು ಯಾವಾಗ ತಿಂತಾವೆ ಹೇಳಕ್ಕೆ ಬರೋಂಗಿಲ್ಲ. ಪುಣ್ಯಕ್ಕಲ್ಲೇ ಕಸ ಹಂಗೆ ಬಿಟ್ಟೆನು, ಹಾಗಾಗಿ ಮಾವಿನ ಗಿಡ ಅದು ಎಲ್ಲ ಉಳಿದಾವು. ಇಲ್ಲದ್ರೆ ಅವೆಲ್ಲ ತಿಂದು ಬಿಡ್ತಾವು. ಇವಾಗ ಚಾರ್ಜಿಂಗ್ ಇಟ್ಟ ಹೋಗೋಣ ನಡ್ರಿ.